ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಂದು ಇನ್ನೊಂದು ಚಾನಲ್ಲು ಇಂದ ಗೂಗಲ್ ಆ್ಯಡ್ಸ್ ಪಿನ್ ಬಂದಿದೆ. ತುಂಬಾ ಖುಷಿ ಆಗ್ತಿದೆ. ಈ ಆ್ಯಡ್ಸ್ ಪಿನ್ ಬರೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ ಅಂತಲೇ ಹೇಳ್ಬೋದು. 10 ತಿಂಗಳು ಕಷ್ಟಪಟ್ಟಿದ್ದೀನಿ. ಇದು ತುಂಬ ಸಾಮಾನ್ಯವಾಗಿ ಬಂದಿಲ್ಲ. ಯಾಕಂದರೆ ನಾನು ಒಂದು 3 ಚಾನಲ್ ಕಳ್ಕೊಂಡಿದ್ದೀನಿ. 3 ಚಾನಲಲ್ಲೂ ಕೂಡ ಬೇಗನೆ ಬಂದಿತ್ತು. ಇದು ಲಾಸ್ಟ್ ಚಾನಲಲ್ಲಿ ಇದು ನನಗೆ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಆ ಚಾನಲಲ್ಲಿ ಡಿಲೀಟ್ ಆಗಿ ನನಗೆ ಪ್ರಾಬ್ಲಮ್ ಆಗಿದೆಯಲ್ಲ, ಹಾಗಾಗಿ ಬರೋದಿಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಸುಮಾರು 10 ತಿಂಗಳ ನಂತರ ಬಂದಿದೆ. ತುಂಬಾ ಖುಷಿ ಆಗ್ತಿದೆ. ಇದು ಬರೋದಕ್ಕೆ ಕಾರಣ ಮೇನ್ ಪಾಯಿಂಟಾಗಿ ನನ್ನ ಮಗಳು. ಯಾಕಂದರೆ ನಾನು ಚಾನಲ್ನ ಸ್ಟಾಪ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಯಾವುದೇ ವಿಡಿಯೋ ಯಾರೂ ಶೇರ್ ಮಾಡ್ತಾಯಿಲ್ಲ, ಕಮೆಂಟ್ ಮಾಡ್ತಾಯಿಲ್ಲ, ಲೈಕ್ ಕೊಡ್ತಾಯಿಲ್ಲ, ಯಾರೂ ವಿಡಿಯೋ ಕೂಡ ನೋಡ್ತಾಯಿಲ್ಲ ಅನ್ನೋ ಸಮಯದಲ್ಲಿ ಒಂದು ಸಾಂಗ್ಗಳನ್ನ ಹಾಕೋಣ, ಸಾಂಗ್ಗಳು ಆಡಿ ಅಂತ ಹೇಳಿ ನನಗೆ ಪ್ರೋತ್ಸಾಹ ಕೊಟ್ಟಂಥ ಮಗಳು ನನಗೆ ಬೆಸ್ಟ್ ಮಗಳು. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಮನೇಲಿ ಹೆಣ್ಮಕ್ಳು ಇರಬೇಕು ಅನ್ನೋದು ನೋಡಿ ಎಷ್ಟು ಇದಾಗುತ್ತೆ. ನಾನು ಕೈ ಬಿಟ್ಟೆ ಅನ್ನೋ ಸಮಯದಲ್ಲಿ ಇಲ್ಲ ಎದಳ್ಬೋದು, ನಾವು ಎದಳಿ ಅಂತ ಹೇಳಿಸಿ ನನ್ನನ್ನು ತುಂಬಾ ಸಪೋರ್ಟ್ ಮಾಡಿದ್ದಾಳೆ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ. ಮತ್ತು ಟೆಕ್ ವೀಡಿಯೋಗಳನ್ನ ನೋಡಿ ನನ್ನ ಚಾನಲ್ನಲ್ಲಿ ಏನೆಲ್ಲ ಆಪ್ಷನ್ಗಳನ್ನ ಆಫ್ ಮಾಡಬೇಕು, ಆನ್ ಮಾಡಬೇಕು, ಪ್ರತಿಯೊಂದು ಎಲ್ಲ ತಿಳ್ಕೊಂಡು ನನ್ನ ಒಂದು ಚಾನಲ್ಗೆ ಕೂತ್ಕೊಂಡು ಫ್ರೀ ಇರೋ ಟೈಮಲ್ಲಿ, ಎಕ್ಸಾಮ್ ಟೈಮಲ್ಲೂ ಕೂಡ ನನಗೆ ನನ್ನ ವಿಡಿಯೋ ಹೋಗ್ತಾಯಿಲ್ಲ ಅಂತ ಹೇಳಿದಾಗ ಕೂತ್ಕೊಂಡು ನೈಟ್ 1 ಗಂಟೆ 2 ಗಂಟೆ ಟೈಮ್ಗಳಲ್ಲಿ ಅವಳು ಓದಿ ಮುಗಿದ ನಂತರ ಟೆಕ್ ಅವ್ರ ವೀಡಿಯೋನ ನೋಡಿ ಒಂದೆರಡು ಆಪ್ಷನ್ಗಳನ್ನ ಎಲ್ಲೆಲ್ಲಿ ಸೆಟ್ ಮಾಡಬೇಕು ಅದನ್ನು ಸೆಟ್ ಮಾಡಿ ತುಂಬಾ ನನಗೆ ಪ್ರೋತ್ಸಾಹ ನೀಡಿದ್ದಾಳೆ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಚಾನಲ್ ಡಿಲೀಟ್ ಆಗಿರೋ ಪ್ರಾಬ್ಲಮಿಂದ ಬರಲ್ಲ ಅಂತ ಅಂದ್ಕೊಂಡಿದ್ದೆ. ಹಾಗೇ ಇಲ್ಲ, ಇದು ತುಂಬ ಜನ ನನಗೆ ಬರೋದೇ ಇಲ್ಲ, ನಿಮಗೆ ಬರಲ್ಲ, ಒಂದೇ ಅಡ್ರೆಸ್ ಕೊಟ್ಟಿದ್ದೀರಾ ಅಂತ ಕೂಡ ನನಗೆ ಹೇಳಿದರು. ನನಗಾಗಾಗಿ ಪ್ರಾಬ್ಲಮ್ ಆಗ್ತಾಯಿತ್ತು. ಆಗ ಒಂದು ದೊಡ್ಡ ಯೂಟ್ಯೂಬರ್ನ ಅವ್ರ ವೀಡಿಯೋಗಳಿಗೆ ಕಮೆಂಟ್ ಮಾಡಿ ಅವ್ರ ವೀಡಿಯೋಗೆ ರಿಪ್ಲೈ ಮಾಡಿದಂಥ ಟೈಮ್ಗಳಲ್ಲಿ ಅವಳು ಆ ಸಜೆಷನ್ಗಳೆಲ್ಲ ತಗೊಂಡು ನನ್ನ ಯೂಟ್ಯೂಬ್ ಜರ್ನಿಗೆ ತುಂಬಾ ಹೆಲ್ಪ್ ಮಾಡಿದ್ದಾಳೆ. ಯಾಕಂದರೆ ಟೆಕ್ ಅವ್ರ ವೀಡಿಯೋ ಆಗಿರ್ಬೋದು, ನಿಡೋಣಿ ಸರ್ ಅವ್ರದ್ದು ವೀಡಿಯೋಗಳಾಗಿರ್ಬೋದು, ಅವ್ರ ವೀಡಿಯೋಗಳು ನೋಡೋದಾಗಿರ್ಬೋದು, ಅವ್ರ ಲೈವ್ಗಳಲ್ಲಿ ಹೇಳೋ ಅಂತಹ ಒಂದೊಂದು ಕ್ಲೂಗಳನ್ನ ತಗೊಂಡು ಅವಳು ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಅವಳು ತುಂಬಾ ಹ್ಯಾಡ್ ಮಾಡಿದ್ದಾಳೆ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ನನಗೆ ಇಂಗ್ಲೀಷ್ ಬರೋದಿಲ್ಲ. ಅಲ್ಪ ಸ್ವಲ್ಪ ನೇಮ್ಗಳಷ್ಟೇ, ವರ್ಡ್ಗಳನ್ನ ಕೂಡಿಸ್ಕೊಂಡು ಹೋಗೋಷ್ಟು ಬರುತ್ತೆ. ನಾನೇನು ಓದಿಲ್ಲ, 5ನೇ ಕ್ಲಾಸ್ ಓದಿರೋದಷ್ಟೇ. ಹಾಗಾಗಿ ನಾನೊಂದು ಲೈವ್ಗಳಲ್ಲಿ ಕೂಡ ನೇಮ್ಗಳು ಓದೋದು ತುಂಬಾ ಕಷ್ಟ ಅನ್ನಿಸ್ತಾಯಿತ್ತು. ನನ್ನ ಮಗಳು ಅದನ್ನೆಲ್ಲ ಕುತ್ಕೊಂಡು ಯಾವ ವರ್ಡ್ ಬಂದರೆ ಯಾವ ವರ್ಡ್ ಮಧ್ಯೆ ಸೇರಿಸಿದ್ರೆ ಏನಾಗುತ್ತೆ ಎತ್ತಾಗುತ್ತೆ ಅಂತ ಹೇಳಿ ನನ್ನ ಒಂದು ಲೈವ್ ಕೂಡ ಮುಂದುವರ್ಸೋ ಅಂತಹ ಒಂದು ಜರ್ನಿನ ಕಲಿಸ್ಕೊಟ್ಲು. ಇವಾಗಲೂ ಬಿಡುವಿರೋ ಟೈಮಲ್ಲಿ ಅಷ್ಟೇ ಯಾವ್ದಾದ್ರು ಒಂದು ಲೆಟ್ರ್ ಬಿದ್ದಿದ್ರೆ ಇದು ನಾವು ಓದಿ ಅಂತ ಹೇಳ್ತಾಳೆ, ತಪ್ಪು ಸರಿನ ಅಲ್ಲಿ ತಿಳಿಸ್ತಾಳೆ. ಮತ್ತು ನಾನೇನಾದ್ರು ಅದ್ರ ಬಗ್ಗೆ ತೊದಲು ನುಡಿತಾ ಇದ್ದರೆ, ಇಲ್ಲ ಇದು ಹೀಗಲ್ಲ, 2 ಅಕ್ಷರನೇ ನೋಡಿ ಅದು ಏನಾಗುತ್ತೆ ಅದನ್ನು ಓದಿ ಇವಾಗ ಅಂತ ಹೇಳಿ ನನಗೆ ಪ್ರೋತ್ಸಾಹ ನೀಡ್ತಾಳೆ. ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಇಂಥ ಹೆಣ್ಮಕ್ಳು ಮನೆಗಳಲ್ಲಿರೋದು. ಮತ್ತು ನಾನು ಶಾರ್ಟ್ಸ್ ವೀಡಿಯೋ ಕೂಡ ತುಂಬಾ ಯಾವುದೂ ಒಂದು 50-60 ವ್ಯೂಸ್ ಅಷ್ಟೇ ಬರ್ತಾಯಿದ್ದು. ಇವಾಗ ನಂದು ಇನ್ನೊಂದು ಚಾನಲಲ್ಲಿ ತುಂಬಾ ವ್ಯೂಸ್ ಬರ್ತಾಯಿದೆ. 50-60K ಇಷ್ಟು ವ್ಯೂಸ್ ಬರ್ತಾಯಿದೆ. ಅದಕ್ಕೆಲ್ಲ ಕಾರಣ ಅವಳೇ ಅಂತಲೇ ಹೇಳ್ಬೋದು. ಯಾವ ರೀತಿ ಅದನ್ನು ನೇಮ್ಗಳನ್ನ ಸೆಟ್ ಮಾಡಬೇಕು, ಆ್ಯಡ್ಸ್ ಎಲ್ಲ ಹಾಕಬೇಕು, ಏನು ಮಾಡಬೇಕು, ಪ್ರತಿಯೊಂದನ್ನು ಕೂಡ ಅವಳು ಅಲ್ಲಿ ತಿಳಿಸ್ತಾ ಇದ್ಲು ನನಗೆ. ಅದರಿಂದನೇ ನನಗೆ ಇದೆಲ್ಲ ಆಗಿರೋದು ಸಾಧ್ಯ. ನನ್ನ ಮಗಳಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನು. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಹಾಗೆ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದಂಥವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.